ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟೊತ್ತು ಶರತ್ ಅವರು ಮಾತಾಡಿರೋದನ್ನ ಕೇಳಿಸ್ಕೊಂಡಿದ್ದೀರಾ, ಅಷ್ಟೇ ಸಾಕು. ಹೆಣ್ಮಕ್ಳಿಗೆ ಅವ್ರು ಎಷ್ಟು ಗೌರವ ಕೊಡ್ತಾರೆ ಅಂತ ಇನ್ನೂ ಸಾಕ್ಷಿ ಬೇಕಾಗಿಲ್ಲ. ನೀವಿಷ್ಟ ದಿನ ತೋರಿಸ್ತಿರೋ ಫೋಟೋದ ಹಿಂದೆ ಇರೋ ಸತ್ಯನೇ ಬೇರೆ, ನೀವದನ್ನ ಜನರಿಗೆ ತೋರಿಸ್ತಾ ಇರೋ ರೀತಿನೇ ಬೇರೆ. ಶರತ್ ಅವ್ರಾಗ್ಲಿ ನಾನಾಗ್ಲಿ ಒತ್ತಾಯಕ್ಕೆ ಈ ಮದ್ವೆನ ಮಾಡ್ಕೊಂಡಿಲ್ಲ. ನಾವಿಬ್ರು ಮನಪೂರ್ವಕವಾಗಿ ಈ ಮದ್ವೆನ ಮಾಡ್ಕೊಂಡಿದ್ದೀವಿ. ನಾವಿಬ್ರು ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಂಡು ನಮ್ ಮಗಳಿಗೋಸ್ಕರ ಈ ಮದ್ವೆನ ಮಾಡ್ಕೊಂಡಿದೀವಿ. ಶರತ್ ಅವ್ರಿಗೆ ಅವಮಾನ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಯಾಕಂದ್ರೆ ನಾನು ಅವ್ರ ಹೆಂಡತಿ, ಅವರು ನನ್ ಗಂಡ. ಹೀಗಿರ್ಬೇಕು ನಮ್ಮ ಮನೆ ಸೊಸೆ ಅಂದ್ರೆ. ಒಬ್ಬ ಹೆಂಡತಿಯಾಗಿ ಯಾವಾಗ ಗಂಡನಿಗೆ ಹೆಗ್ಲಾಗಿ ನಿಲ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾಳೆ ನಮ್ ದುರ್ಗಾ. ಆ ದೇವರಿಗೂ ಗೊತ್ತಿತ್ತು ಅಂತ ಕಾಣುತ್ತೆ ನಮ್ಮನಿಗೆ ಎಂತ ಸೊಸೆ ಬೇಕು, ಶರತ್ತಿಗೆ ಎಂತ ಹೆಂಡತಿ ಬೇಕು ಅಂತ. ಅದಕ್ಕೆ ದುರ್ಗನ್ನ ನಮ್ಮ ಸೊಸೆಯಾಗಿ ಕಳಿಸಿದಾನೆ. ಕರೆಕ್ಟ್ ಆಗಿ ಹೇಳಿದ್ರಿ ಡ್ಯಾಡ್, ಶಿ ಇಸ್ ದ ಬೆಸ್ಟ್. ಈ ದುರ್ಗಾ ಅಲ್ಲಿಗೆ ಹೇಗೋದ್ಲು? ಏನ್ ಆಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಯ್ತು. ಈಗ ನಿಮ್ ಮನೇಲಿ ಅವಳನ್ನ ದೇವತೆ ಮಾಡ್ಬಿಡ್ತಾರೆ. ಈ ದುರ್ಗಾ ನಾನ್ ಅಂದ್ಕೊಂಡಷ್ಟು ಮುಗ್ಧೆ ಏನಲ್ಲ, ಚಾಲಾಕಿ ಇದ್ದಾಳೆ. ಇದೆಲ್ಲದ್ರ ಹಿಂದೆ ಆ ಅಂಬಿಕನ್ ಕೈವಾಡ ಇದ್ದೇ ಇರುತ್ತೆ. ಅದೆಷ್ಟು ಖುಷಿಯಾಗಿರ್ತೀಯೋ ಖುಷಿಯಾಗಿರೋ ದುರ್ಗಾ. ಇದು ನಿನ್ನ ಅಂತಿಮ ಖುಷಿ. ಎಲ್ಲ ಮುಗಿದು ಹೋಗುತ್ತೆ. Idiot! That bloody Durga spoiled my plan. ನನ್ನ ಪ್ಲಾನ್ ಎಲ್ಲ ಡಿಸ್ಟ್ರಾಯ್ ಮಾಡ್ಬಿಟ್ಲು. ಈ ಫೋಟೋಗಳ ಹಿಂದಿದ್ದ ನಿಜವಾದ ಮುಖ ಈಗ ಬಯಲಾಗಿದೆ. ಈ ಮೂಲಕ ಶರತ್ ಅವರ ಮೇಲಿದ್ದ ಆರೋಪ ಸುಳ್ಳು ಎನ್ನುವುದು ಸ್ಪಷ್ಟವಾಗಿದೆ. ಆ ಮಾಯಾ ಈ ದುರ್ಗನ ಕಳಿಸ್ತಾ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಅಲ್ಲ ಅವಳು ಹೇಗ್ ಬಂದ್ಲು ಅಂತ. ಅಲ್ಲ ಎಷ್ಟೆಲ್ಲ ಮಾತಾಡಿದ್ಲು ನೋಡಿದ್ರ? ಹೌದಲ್ವಾ ದಮ್ಮು? ನಮ್ ದುರ್ಗಾ ತುಂಬಾನೇ ಬುದ್ಧಿವಂತೆ. ಅಲ್ಲ ಮಾಮ್, ಆ ದುರ್ಗಾ ಬಂದ್ರು ಇಂಥ ಸಿಚುವೇಶನ್ ಹೀಗೆ ಹ್ಯಾಂಡಲ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳು ಯಾವಾಗ ಇಷ್ಟು ಕ್ಲೆವರ್ ಆದ್ಲು? ಏನೋಪ್ಪ, ನಾವ್ ಅನ್ಕೊಂಡಿದ್ದೆ ಒಂದು, ಇಲ್ಲ ಆಗಿದೆ ಇನ್ನೊಂದು. ಎಷ್ಟು ಧೈರ್ಯ ಮಾ ದುರ್ಗಂಗೆ. ನನ್ನ ಪ್ಲಾನೇ ಫ್ಲಾಪ್ ಮಾಡ್ತಾಳ. ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಶಿ ವಿಲ್ ಹ್ಯಾವ್ ಟು ಪೇ. ನನ್ನ ವಿರುದ್ಧ ಹೋದವ್ರು ಎಲ್ಲರೂ ಶುಡ್ ಫೀಲ್ ರಿಗ್ರೆಟ್. ಐ ವಿಲ್ ಮೇಕ್ ಇಟ್ ಹ್ಯಾಪನ್. ಡ್ಯಾಡ್, ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತಿದೆ. ಐ ನೋ ನಿಮ್ಗೆ ತುಂಬಾ ಹರ್ಟ್ ಆಗಿದೆ ಅಂತ, ಬಟ್ ಹರ್ಟ್ ಆಗಿದ್ದು ನಿಜ ಮಗಳೇ. ಆದ್ರೆ ಈಗ ಎಷ್ಟೋ ಸಮಾಧಾನ ಆಗ್ತಾ ಇದೆ. ಶಾನ್ವಿ, ನಮ್ಮ ದುರ್ಗಾ ಶರತ್ನ ಹೇಗೆ ಸಮರ್ಥನೆ ಮಾಡ್ಕೊಂಡ್ಲು ನೋಡಿದ್ಯಾ? ಇಲ್ಲಿವರೆಗೂ ನಮ್ಮ ಹಿತಾಗೆ ಇವರಿಬ್ರು ತಂದೆ ತಾಯಿ ತರ ಇದ್ರೆ ಹೊರತು ಪರಸ್ಪರ ಗಂಡ ಹೆಂಡತಿ ತರ ಇರಲಿಲ್ಲ. ಆದರೆ ಇವತ್ತು ನನ್ನ ಕಣ್ಣಿಗೆ ಇವರಿಬ್ರು ಗಂಡ ಹೆಂಡತಿ ತರ ಕಂಡ್ರು. ಟ್ರೂ ಡ್ಯಾಡ್. ಅಣ್ಣ ದುರ್ಗಾ ಅತ್ಕೆನ ಎಂತ ಸಿಚುವೇಶನ್ ಅಲ್ಲೇ ಮದ್ವೆ ಆಗಿರ್ಬೋದು, ಆದ್ರೆ ಅವ್ರೊಬ್ರಿಗೊಬ್ರು ಡಿಸರ್ವಿಂಗ್ ಅಂತ ಅನ್ಸುತ್ತೆ. ಕರೆಕ್ಟಾಗಿ ಹೇಳ್ದಿ ಶಾನ್ವಿ. ನಿನ್ನೆ ಪಾರ್ಟಿಲಿ ದುರ್ಗಾ ಬಟ್ಟೆ ಮೇಲೆ ಶರತ್ ಚಾಂಪಿಯನ್ ಚೆಲ್ದಾಗ ನನಗೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು. ಆದ್ರೆ ನೀನ್ ಹೇಳಿದ ಮೇಲೆ ಗೊತ್ತಾಯ್ತು ದುರ್ಗಾನ ಶರತ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅಂತ. ಅವತ್ತು ಶರತ್ತು ದುರ್ಗಾನ ಪ್ರೊಟೆಕ್ಟ್ ಮಾಡ್ದ, ಇವತ್ತು ದುರ್ಗಾ ಶರತ್ತನ್ನ ಪ್ರೊಟೆಕ್ಟ್ ಮಾಡಿದ್ಲು. ಗಂಡ ಹೆಂಡತಿ ಮಧ್ಯೆ ಮುಖ್ಯವಾಗಿ ಬೇಕಾದ್ದು ಇದೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ಎಸ್ ಡ್ಯಾಡ್, ದೇ ಆರ್ ಪರ್ಫೆಕ್ಟ್ ಕಪಲ್. ಇವತ್ತು ದುರ್ಗಾ ಮಾತಾಡಿದ್ದನ್ನು ಕೇಳಿ ನನಗೆ ಅಂಬಿಕಾನೇ ನೆನಪಾದ್ಲು. ಎಸ್ ಡ್ಯಾಡ್, ಇವತ್ತು ಅಂತಲ್ಲ, ದುರ್ಗಾ ಅತ್ಕೆ ಈ ಮನೆಗೆ ಬಂದಾಗ್ಲಿಂದನೂ ಅಂಬಿಕಾ ಅತ್ಕೆದೆ ಇನ್ನೊಂದು ರೂಪ ಅಂತ ನನಗನ್ನಿಸ್ತದೆ. ದೇವ್ರ ದಯೆಯಿಂದ ಇವರಿಬ್ರು ಸದಾ ಹೀಗೇ ಇರಲಿ ಅಂತ ಬೇಡ್ಕೋತೀನಿ.
ಎಷ್ಟು ಸೊಕ್ಕು ಅವಳಿಗೆ. ಅವಳು ಗ್ರೇಟು ಅನ್ನೋ ತರ ಎಲ್ರ ಮುಂದೆ ಶೋ ಆಫ್ ಮಾಡ್ತಾಳೆ. ಶರತ್ ಮೇಲೆ ಕೇರ್ ಇರೋ ತರ ಎಲ್ರ ಮುಂದೆ ಪೋಟ್ರೆ ಮಾಡ್ಕೋತಾಳೆ. ಇನ್ಫ್ಯಾಕ್ಟ್ ಎಲ್ರೂ ಅವಳು ಫೂಲ್ ಮಾಡ್ತಿದ್ದಾಳೆ. ಎಲ್ರು ಫೂಲ್ಸ್. ಆದ್ರೆ ಎಲ್ರಿಗಿಂತ ದೊಡ್ಡ ಫೂಲು ನೀನು ಮಾಯಾ. ನೀನು ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಸಿಕ್ಕಿರೋ ಆಪರ್ಚುನಿಟಿನ ಸರಿಯಾಗಿ ಬಳಸ್ಕೊಂಡು ಶರತ್ ಇಂಪ್ರೆಷನ್ ಗಳಿಸಿ. ಆದ್ರೆ ನೀನು ದುರ್ಗನ್ನ ಬೀಳಿಸೋ ಬರದಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ವಾ? ಇಟ್ಸ್ ಓಕೆ ಬಿಡು, ಆಗಿದ್ದಾಗೋಯ್ತು. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ಆದ್ರೆ ಒಂದ್ ರೀತಿಲಿ ಹೇಳೋದಾದ್ರೆ ನಮ್ಮೆಲ್ರೂ ಪಾಲ್ಗೂ ದುರ್ಗಾ ಈ ಸಮಸ್ಯೆನ ಬಗೆಹರಿಸಿದಾಳೆ. ಅಲ್ಲ ಮ್ಯಾಮ್, ಅವಳು ಹೇಳದ್ನಲ್ಲ, ಈಗ ವಿಚಾರ ಬಿಡು. ಆದ್ರೆ ಇವತ್ ರಾತ್ರಿ ನಾನು ನಿನಗೆ ವಹಿಸ್ತಾ ಇರೋ ಕೆಲಸನ ನೀನ್ ಮಾಡ್ಲೇಬೇಕು. ಮ್ಯಾಮ್, ಎಸ್, ನೀನ್ ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇವತ್ ರಾತ್ರಿ ದುರ್ಗನ್ನ ಬಿಟ್ಟು ಬೇರೆ ಯಾರು ಈ ಮನೇಲಿ ಇರ್ಕೊಂಡು. ನಾನು ನೀನು ಅಷ್ಟೆ ಹೇಳ್ತಾ ಇದೀನಲ್ಲ, ಓನ್ಲಿ ದುರ್ಗಾ ಅಷ್ಟೇ ಈ ಮನೇಲಿ ಇರ್ಬೇಕು. ವೈ ಮ್ಯಾಮ್? ನಾನು ಹೇಳ್ದಷ್ಟು ಮಾಡು. ಮ್ಯಾಮ್ ಏನೋ ಬಿಗ್ ಪ್ಲಾನ್ ಮಾಡಿರೋ ಹಾಗಿದೆ. ಎನಿವೇಸ್, ಆ ದುರ್ಗಂಗ್ ತೊಂದರೆ ಆಗುತ್ತೆ ಅಂದ್ರೆ ನಾನು ಯಾಕೆ ಬಿಡ್ಲಿ? ಏನ್ ಯೋಚನೆ ಮಾಡ್ತಾ ಇದ್ದೆ? ಶೋರ್ ಮ್ಯಾಮ್. ಗುಡ್. ದುರ್ಗಾ ಬಗ್ಗೆ ಒಂದು ಮಾತು ಕೆಟ್ಟದಾಗ ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಒಂದು ಮಗುಗೆ ತಾಯಿ ಆಗದೆ ಸುಲಭ ಅಂತ ಅನ್ಕೊಂಡಿದ್ದೀರಾ? ನನ್ನ ಮಗಳು ಮತ್ತೆ ಮಾತಾಡಕ್ ಶುರು ಮಾಡಿದ್ರೆ ದುರ್ಗಾ ಬಂದ್ಮೇಲೆ ಅವಳು ಮತ್ತೆ ನಕ್ಕಿದ್ದು ದುರ್ಗಾ ಇಂದಾನೆ. ತಾಯಿ ಕಳ್ಕೊಂಡು ನನ್ನ ಮಗಳು ಬದುಕಿದ್ದು ಇಲ್ಲದೆ ಇರೋ ತರ ಇದ್ಲು. ದುರ್ಗಾ ಬಂದ್ಮೇಲೆ ಅವಳಿಗೆ ಮತ್ತೆ ಜೀವ ಬಂದಿದ್ದು. ದುರ್ಗಾ, ನೀನು ಒಡ್ಗುಟೇಶ್ವರಿ ಅಂತ ಗೊತ್ತಿತ್ತು, ಆದರೆ ಈ ಥರ ಲಾಜಿಕ್ ಹಾಕಿ ಮಾತಾಡಕ್ಕೆ ಬರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಏನು ಪಾಯಿಂಟ್ ಹಾಕಿದೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿನ್ನ ಪ್ಲೇಸಲ್ಲಿ ನಾನು ಇದ್ದಿದ್ರು ನನಗೆ ಆ ಥರ ಮಾತಾಡೋಕ್ಕಾಗ್ತಾರೆ. ಮತ್ತೆ ನನ್ನ ಟ್ರೈನಿಂಗ್ ಅಂದ್ರೆ ಏನು ಕಮ್ಮಿನಾ? ದುರ್ಗಂಗೆ ಮಾತಾಡೋದು ಕಲಿಸಿದ್ದೆ ನಾನು. ಓಹೋ ಹೋ ಹೋ. ಗೀತಾ